ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಈ ಮಳೆಗೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಚಿಕನ್ ತಿನ್ನಬೇಕು ಅಂತ ತುಂಬ ಜನಕ್ಕೆ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೆ ನಾನಿವತ್ತು ಇನ್ಸ್ಟೆಂಟಾಗಿ ಟೇಸ್ಟಿಯಾಗಿ ಚಿಕನ್ ಕರಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಚಿಕನ್ ಕರಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಇವಾಗ ಕೂಡ ತಿನ್ಬೇಕು ಅನಿಸ್ತಾ ಇದೆ. ನಿಜ ತುಂಬಾ ಟೇಸ್ಟಿಯಾಗಿತ್ತು. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/2 kg ಚಿಕನ್ ತೊಗೊಂಡು ಉಪ್ಪು ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಚಿಕನ್ ಕರಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಕಾದ ನಂತರ ನಾನಿಲ್ಲಿ ಒಂದು 6-7 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡಿದ್ದೆ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ತುಂಬ ಚೆನ್ನಾಗಿ ಕರೆಕ್ಟಾಗಿ ಹುರ್ಕೋಬೇಕು, ಸೀದಿಸ್ಕೊಳ್ಳಬಾರ್ದು. ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೋಬೇಕು. ಇಲ್ಲಿ ಎಷ್ಟು ಚೆನ್ನಾಗಿ ನೀವು ಈರುಳ್ಳಿನ ಹುರ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಮ್ಮ ಚಿಕನ್ ಗ್ರೇವಿ. ನೋಡಿ, ನಾನೀಗ ನಿಧಾನಕ್ಕೆ ಹುರ್ಕೊತಾ ಇದ್ದೀನಿ. ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಬಟ್ ಕೈ ಆಡಿಸ್ತಾ ಇರಬೇಕು. ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಕೈ ಆಡಿಸ್ತಾ ಇರಬೇಕು. ಒಂದು 5 ನಿಮಿಷ ಈ ಥರ ಕೈ ಆಡಿಸ್ತಾ ಮಾಡಿಕೊಂಡ್ರೆ ನೋಡಿ ಈ ಥರ ಮಾಡ್ಕೋಬೇಕಾಗತ್ತೆ. ನಮಗೆ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಇವಾಗ ಇದಾಗಿದೆ, ನಾವು ತಕ್ಕೊಂಬಿಡೋಣ. ಓಕೆ, ಇದನ್ನು ಈಗ ನೀಟಾಗಿ ನಾನು ಒಂದು ಪ್ಲೇಟ್ಗೆ ತಕ್ಕೊಂಬಿಡ್ತೀನಿ. ಇದು ತೆಗೆದು ಇಟ್ಕೊಂಬಿಟ್ಟು ಇವಾಗ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ಫ್ರೈ ಮಾಡಿರೋ ಈರುಳ್ಳಿ ಜೊತೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಕೂಡ ತೊಗೊಂಡಿದ್ದೀನಿ. ಅದನ್ನೆಲ್ಲನೂ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಹಾಕೊಂಡಿದ ನಂತರ 1 ಹಿಡಿ ಮೆಂತ್ಯ ಸೊಪ್ಪು, ಇದು ಆಪ್ಷನಲ್ಲು, ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಓಕೆ. ಮತ್ತು 1 ಹಿಡಿಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು, ಚೂರು ಸ್ವಲ್ಪ 4-5 ಕಡ್ಡಿಯಷ್ಟು ಪುದೀನ. ನಂತರ 2 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ಥರ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ರುಬ್ಕೊಂಡು ಬರಬೇಕು. ನೋಡಿ, ರುಬ್ಬಿದ ನಂತರ ಈ ಥರ ಆಗಿದೆ, ತೋರಿಸ್ತೀನಿ. ನೋಡಿ, ಈ ಥರ ಇದೆ. ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದರೆ ಸಾಕು. ಇವಾಗ ಅದೇ ಕಡಾಯಿ ಇಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ನಾನಿಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಸೇರಿಸಿ, ನಂತರ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಸೇರಿಸಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಇನ್ನೂ ಹೆಚ್ಚು ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಸೊ ದಟ್ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು. ಇವಾಗ ಒಂದು ಚಿಕ್ಕ ಕಡ್ಡಿ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕೊಳ್ಳೋದ್ರಿಂದ ಚಿಕನ್ಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಓಕೆ. ಕರಿಬೇವು ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ 4 ಕಡ್ಡಿ ಪುದೀನಾನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನನು ಎಣ್ಣೆಯಲ್ಲಿ ಫ್ರೈಗೆ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಫ್ರೈ ಆಗಿದ ನಂತರ ನಾನೀಗ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದ ನಂತರ ಒಂದೊಳ್ಳೆ ಸ್ಮೆಲ್ ಬರುತ್ತೆ. ಅದಾಗಿದ ನಂತರ ನಾನೀಗ ಚಿಕನ್ ಏನೊಂದು ವಾಶ್ ಮಾಡ್ಕೊಂಡಿದ್ದೆ ಅಲ್ಲ ಚಿಕನ್, ಅದನ್ನು ನಾನೀಗ ಕಡಾಯಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಎಣ್ಣೆಯಲ್ಲಿ ಚಿಕನ್ಗೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಾನು ಇವಾಗ ಈ ಚಿಕನ್ಗೆನೆ ಹಾಗೆ ಉಪ್ಪು ಕೂಡ ಹಿಡೀಲಿ ಅಂತ 1 ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನ್ ಕಲ್ಲುಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ನಾನೀಗ ಅರ್ಧ ಸ್ಪೂನ್ ಅರಿಶಿನ ಮತ್ತು 1/4 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ಪೈಸಿಯಾಗಿ ಚೆನ್ನಾಗಾಗಿತ್ತು. ನಿಮ್ಮ ರುಚಿಗೆ ತಕ್ಕಂತೆ ನೀವು ಇದನ್ನು ಹಾಕೋಬಹುದು. ಓಕೆ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಈಗ ಉಪ್ಪು, ಖಾರ, ಅರಿಶಿನ ಎಲ್ಲ ಚಿಕನ್ ಪೀಸಸ್ಗೂ ಹಿಡಿಬೇಕು. ಆ ರೀತಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಇದನ್ನು ಹೀಗೆ ಫ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ. ಸೊ ಇದನ್ನು ಹೀಗೆ ಇವಾಗ ಫ್ರೈ ಆಗಲಿ ಚೆನ್ನಾಗಿ ಅಂತ ಹೇಳಿ ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಟು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ. ಸೊ ಇವಾಗ ಒಂದು 5 ನಿಮಿಷ ಆಗಿದ ನಂತರ ನೋಡಿ, ಇವಾಗಿದು ಈ ಥರ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ಸೊ ಚಿಕನ್ಗೆ ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ನಾನು ರುಬ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೆ. ಇವಾಗ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸೊ ಚಿಕನ್ಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ನಾವು ಮತ್ತೆ ಮಸಾಲೆ ಎಲ್ಲ ಚಿಕನ್ ಹಿಡೀಲಿ ಅಂತ ಮತ್ತೆ ನಾನು ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೊಂಡಿದ ನಂತರ ನೋಡಿ ಮತ್ತೆ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಮತ್ತೆ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತೀನಿ. ಯಾಕಂದ್ರೆ ನಾನು ಸ್ಟೀಲ್ ಕಡಾಯಿ ಯೂಸ್ ಮಾಡ್ತಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ನೀವು ನಾನ್ ಸ್ಟಿಕ್ಕು ಇಲ್ಲ ಕುಕ್ಕರಲ್ಲಿ ಮಾಡ್ತಾ ಇದ್ರೆ ಆರಾಮಾಗಿ ಒಂದು 5 ನಿಮಿಷವರೆಗೂ ಕುಕ್ ಆಗೋಕ್ಕೆ ಬಿಟ್ಬಿಡ್ಬೋದು.
ಕುಕ್ಕರಲ್ಲಾದರೆ ಒಂದು ವಿಷಲ್ ತೊಗೊಂಡು ಮಾಡಿಕೊಂಡ್ರೆ ಆಗೋಗುತ್ತೆ. ಇವಾಗ ನೋಡಿ ಇದೆಲ್ಲ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ, ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ. ಇವಾಗ ಇದಕ್ಕೆ ನಾನು ಒಂದು ಮಸಾಲೆ ರುಬ್ಕೊಂಡಿದ್ದ ಜಾರಲ್ಲಿ ನೀರು ಹಾಕ್ಕೊಂಡು ಆ ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸುಮಾರು ಕಾಫಿ ಲೋಟದಲ್ಲಿ 1 ಲೋಟದಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕ್ತಿದ್ದೀನಿ. ಹಾಕಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಮಸಾಲ ಇಲ್ಲ ಅಂತ ಹೇಳಿದ್ರೆ ಗರಂ ಮಸಾಲ ಕೂಡ ನೀವು ಹಾಕೋಬಹುದು, ಸೇಮ್ ಟೇಸ್ಟ್ ಕೊಡುತ್ತೆ. ಚಿಕನ್ ಮಸಾಲ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾನು ಇದಕ್ಕೆ ಒಂದು ಬಾಯ್ಲ್ ಬರ್ಸ್ಕೊತೀನಿ. ಒಂದು ಪ್ಲೇಟ್ ಮುಚ್ಚಿಕ್ಬಿಟ್ಟು ಒಂದು 3 ನಿಮಿಷ ಬಿಟ್ಟ ನಂತರ ಬಾಯ್ಲ್ ಬರ್ತಾ ಇರುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಹೀಗೆ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಅಷ್ಟೇ ಬೇಯಿಸ್ಕೊಂಡ್ರೆ ನೋಡಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಇದೆ. ಸ್ಟವ್ ಆಫ್ ಮಾಡಿ ನಾನು ಇಲ್ಲಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೋಡಿ ತಿನ್ಬೇಕಂದ ತಕ್ಷಣ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಕುಕ್ಕರಲ್ಲಾದರೆ ಇನ್ನೂ ಬೇಗ ರೆಡಿ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಗ್ರೇವಿದು ಥಿಕ್ನೆಸ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಪರ್ಫೆಕ್ಟ್ ಆಗಿದೆ. ಈ ಗ್ರೇವಿನೂ ಸಾಕಷ್ಟು ಆಗಿದೆ, ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಮಾತ್ರ ಇದನ್ನು ನೀವು ಚಪಾತಿ ಜೊತೆ, ವೈಟ್ ರೈಸ್ ಜೊತೆ, ಗೀ ರೈಸ್ ಜೊತೆ ಸರ್ವ್ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಗೀ ರೈಸು ಮಾಡೋದು ಏನು ಜಾಸ್ತಿ ಸಮಯ ತಗೊಳ್ಳ, ಇದ್ರ ಜೊತೆನೇ ಅದು ಆಗ್ಬಿಡುತ್ತೆ. ಬೇಕಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆ ರೆಸಿಪಿ ಕೂಡ ನಾನು ಹಾಕ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸೊ ದಟ್ ನನಗೆ ಇನ್ನೂ ಹೆಚ್ಚು ರೆಸಿಪೀಸ್ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.